ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಯಾವುದನ್ನ ನಮ್ಮ ಕೈಲಿ ಉತ್ಪತ್ತಿ ಮಾಡಕ್ ಆಗೋದಿಲ್ವೋ ಅದನ್ನ ನಾವು ಉಳಿಸುವ ಪ್ರಯತ್ನವನ್ನು ಮಾಡಬೇಕು. ಉದಾಹರಣೆಗೆ, ನೀರನ್ನ ನಮ್ಮ ಕೈಲಿ ಉತ್ಪತ್ತಿ ಮಾಡಕ್ ಆಗಲ್ಲ. ನೀರನ್ನ ಇರೋದನ್ನ ಚೆನ್ನಾಗಿಟ್ಕೊಳ್ಬಹುದು, ಉಳಿಸಬಹುದು, ಪುನರ್ಬಳಕೆ ಮಾಡಬಹುದು. ಆದರೆ ವ್ಯರ್ಥ ಆಗಲಾರದ ಹಾಗೆ ಅದನ್ನ ನೋಡ್ಕೊಂಡ್ರೆ ಅದೇ ಬಹಳ ದೊಡ್ಡದು. ಹಾಗೇನೆ ವಿದ್ಯುತ್ ಕೂಡ ಅಷ್ಟೇನೆ. ವಿದ್ಯುತ್ತನ್ನ ನೀವು ತಯಾರು ಮಾಡೋಕ್ಕಾಗಲ್ಲ. ಇವಾಗ ಸೌರ ವಿದ್ಯುತ್ತನ್ನ ತಯಾರು ಮಾಡ್ತಾ ಇದ್ದೀವಿ. ಆದರೂ ಕೂಡ ಅದು ನಾವು ಮಾಡುವಂತಹದ್ದಲ್ಲ, ಅದೇ ಆಗುವಂತಹದ್ದು. ನಾವು ಬಹಳ ಅಂತಂದ್ರೆ ಮುಂಜಾಗ್ರತೆ ವಹಿಸಿ ಯಾವ್ಯಾವುದಕ್ಕೂ ಖರ್ಚು ಮಾಡೋ ಹಣವನ್ನ ಏನು ಸೋಲಾರ್ ಪ್ಯಾನಲ್ ಅಂತ ಹೇಳ್ತಾರೆ, ಅವುಗಳನ್ನು ವಿದ್ಯುತ್ ತಯಾರಿಕಾ ಘಟಕವನ್ನು ನಾವು ಹಾಕಿಸ್ಕೊಳ್ಬಹುದು. ಆದರೆ ನಾವು ತಯಾರು ಮಾಡ್ದಂಗಲ್ಲ ಅದು. ನಾವು ತಯಾರು ಮಾಡುವಂತಹದ್ದೇನು? ಬಟ್ಟೆ ನಾವು ತಯಾರು ಮಾಡ್ಕೋಬಹುದು. ಅದರಲ್ಲೂ ಕೆಡಿಸ್ಕೊಂಡ್ಬಿಟ್ಟಿದೀವಿ. ಮನುಷ್ಯ ಯಾವ್ಯಾವ ತಯಾರು ಮಾಡ್ತಾನೋ ಅದರಲ್ಲಿ ಕೃತಕವಾಗಿ ಆರೋಗ್ಯದ ಕಾಳಜಿ ಮಾಡ್ಲಾರ್ದೇನೆ ತಯಾರು ಮಾಡಕ್ ಹೋಗಿ ಆ ಒಂದು ಹುಚ್ಚು ಬೆಳೆಸ್ಕೊಂಡ ಕೊಳ್ಳು ಬಾಕ ಸಂಸ್ಕೃತಿ. ಉದಾಹರಣೆಗೆ, ಈ ಹತ್ತಿ ಬಟ್ಟೆ ಧರಿಸೋದು ಸಂಸ್ಕೃತಿ, ಇನ್ನು ರೇಷ್ಮೆ ಬಟ್ಟೆ ಧರಿಸೋದು ಅದು ಮನುಷ್ಯನ ಏನಂತ ಹೇಳೋದು, ಕ್ರೌರ್ಯ ಅಂತಾನೆ ಅನ್ನೋಣ ಬೇಕಾದ್ರೆ. ಯಾಕಂದ್ರೆ ಆ ಹುಳುಗಳನ್ನ ಕೊಂದು ಕುದಿಯೋ ನೀರಲ್ಲಿ ಹಾಕಿ ಅವುಗಳನ್ನು ಸಾಯಿಸಿ ಎಳೆ ಬರೆಸಿ ಅದರಲ್ಲಿ ರೇಷ್ಮೆ ಬಟ್ಟೆ ಮಾಡಿಕೊಂಡ. ಇರ್ಲಿ, ಅದನ್ನೂ ಬೇಕಾದ್ರೆ ಒಪ್ಕೊಂಡ್ಬಿಡೋಣ. ಯಾಕಂದ್ರೆ ಆ ಹುಳುಗಳಿಗೇನು ಗೊತ್ತಾಗಲ್ಲ ಸಾಯೋದು, ಅವುಗಳ ಜನ್ಮ ಸಾರ್ಥಕ ಆಗತ್ತೆ ಮನುಷ್ಯನ ಮೈ ಮೇಲೆ ಬಂದು ಅಂತ ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋಣ, ತೊಂದರೆ ಇಲ್ಲ. ಆದ್ರೆ ಈ ಪಾಲಿಫೈಬರ್ ಅಂತ ಏನ್ ಬಂತಲ್ಲ, ಪಾಲಿಫೈಬರ್, ನೈಲಾನ್, ಟೆರಿಕಾಟ್, ಟೆರ್ಲಿನ್, ಇವಂತೂ ಆರೋಗ್ಯಕ್ಕೆ ಒಳ್ಳೇದೇ ಅಲ್ಲ. ಅದನ್ನ ನಾವು ತಯಾರು ಮಾಡೋದೇ ಅಲ್ಲ ನಿಜವಾಗಿ. ಆದ್ರೆ ತಯಾರು ಮಾಡ್ತಿದ್ದಾನೆ. ಎಷ್ಟು ಮಟ್ಟಿಗೆ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ಈ ಹರಿಹರದ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಟಾಟಾದವ್ರದ್ದೇ ಬಿರ್ಲಾದವ್ರದ್ದು ಕಾಣಿಸುತ್ತೆ. ಅಲ್ಲ, ಬಿರ್ಲಾದವ್ರದ್ದು ಇದು ಪಾಲಿಫೈಬರ್. ಅದೇ ಕಿರ್ಲೋಸ್ಕರ್ದಲ್ಲ, ಇವ್ರದ್ದೇ ಬಿರ್ಲಾದವ್ರದ್ದು. ಕಿರ್ಲೋಸ್ಕರ್ ಇದ್ದಿದ್ದು ಮುಚ್ಚಿದ್ರು ಅಂತ ಕಾಣುತ್ತೆ, ಅಥವಾ ಬೇರೆ ಏನೋ ತಯಾರು ಮಾಡ್ತಿದ್ರು ಅವರು, ಬಟ್ಟೆ ಅಲ್ಲ. ಇವರು ಈಗಲೂ ಕೂಡ ನೀವು ಹೋಗಿ ನೇರವಾಗಿ ನದಿಗಳಿಗೆ ಅದ್ರ ಹೊಲಸ್ಬಿಡ್ತಾರೆ. ಗಾಳಿಗೆ ಅದರದ್ದು ವಾಸನೆ ನಾವು ಕಾರಲ್ಲಿ AC ಹಾಕೊಂಡು ಪ್ರಯಾಣ ಮಾಡ್ತಿದ್ರು ಕೂಡ ಕಂಡುಹಿಡಿಬೋದು, ಕಣ್ಣಿಲಿದ್ದವರು ಕಂಡುಹಿಡಿಬೋದು ಹರಿಹರ ಬಂತು ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ. ಅಲ್ಲಿದ್ದವ್ರ ಗತಿ ಏನು? ಯಾರೋ ಒಬ್ರು ಭಕ್ತರು ಅಲ್ಲಿದ್ದಂಥವ್ರ ಮನೆಗೆ ಕರ್ಕೊಂಡೋಗಿದ್ರು. ಅವ್ರಿಗೆ ನಮ್ಗೆ ಪರಿಚಯ ಇಲ್ಲ. ಹಿಂಗೆ ನಮ್ಮ ಅಕ್ಕ ಇಲ್ಲಿರ್ತಾರೆ, ಅವ್ರ ಮನೆಗೆ ಹೋಗಿ ಬರೋಣ, ಖುಷಿ ಪಡ್ತಾರೆ ಹಂಗಂತ ಹೇಳಿ ಯಾವುದೋ ಊರಿಗೆ ಹೋಗ್ತಿದ್ವಿ. ಅಲ್ಲಿ ಹಂಗೆ ಕರ್ಕೊಂಡೋದ್ರು. ಅವ್ರಗಳಿಗೆ ಅಲ್ಲಂತೂ ಎಷ್ಟು ಕೆಟ್ಟ ವಾಸನೆ ಬರುತ್ತೆ ಅಂದ್ರೆ ಖಾಯಂ ಅವರು ಅದನ್ನೇ ಉಸಿರಾಟ ಮಾಡ್ಬೇಕು. ಆದ್ರೆ ಅದನ್ನ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ, ಸಹಿಸ್ಕೊಂತಾರೆ. ಅದರ ದುಷ್ಪರಿಣಾಮ ಆರೋಗ್ಯದ ಮೇಲೆ ಹಾಗೇ ಆಗುತ್ತೆ. ಹೋಗ್ಲಿ, ಅದು ಅನಿವಾರ್ಯವಾ?
ಬಟ್ಟೆ ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಇನ್ನೇನು ಬೇರೆ ಆಪ್ಷನ್ ಇಲ್ವಾ? ಖಂಡಿತ ಇದೆ. ಇವತ್ತು ಬಹಳ ಜನ ವಿಪರೀತ ಬಟ್ಟೆಗಳನ್ನು ಖರೀದಿ ಮಾಡಿ 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 ಇಟ್ಕೊಂಡು ಎಷ್ಟನ್ನು ಧರಿಸ್ತಾನೋ ಅದ್ರ 10 ಪಟ್ಟು 20 ಪಟ್ಟು ಅದನ್ನ ಇಟ್ಕೊಂತೀವಿ. ಅದನ್ನ ತಯಾರು ಮಾಡಲಿಕ್ಕೆ ಎಷ್ಟು ಪರಿಶ್ರಮ ಇದೆ, ಅದ್ರ ಹಿಂದೆ ರೈತನ ಕಷ್ಟ ಏನು, ಕೂಲಿಕಾರರು ಕಾರ್ಮಿಕರು ಕಷ್ಟ ಏನು, ನಾವು ತಗೊಂಡು ಬಂದು ನಮ್ಮ ಗಾಡ್ರೇಜ್ನಲ್ಲಿ ಕಪಾಟಲ್ಲಿ ಇಟ್ಕೊಂಡ್ರೆ ಅದು ಎಷ್ಟು ಜನರಿಗೆ ಲಾಭ, ಜಗತ್ತಿಗೆ ಲಾಭ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡೋಂಥ ಆ ಸೆನ್ಸಿಟಿವ್ನೆಸ್ ಹೊರಟೋಗ್ಬಿಟ್ಟಿದೆ. ಆ ವೇದನಾಶೀಲತೆ ಸಂವೇದನಾಶೀಲತೆ ಹೊರಟೋಗ್ಬಿಟ್ಟಿದೆ. ತರೋದು ತುಂಬ್ಕೊಳ್ಳೋದು. ಇದು ಒಳ್ಳೇದಲ್ಲ. ನಮಗೆ ಪರಮಾತ್ಮ ಬೇರೆ ಬೇರೆದ್ರ ಮೂಲಕ ಎಚ್ಚರಿಕೆ ಕೊಟ್ಟ. ಮಹಾತ್ಮ ಗಾಂಧೀಜಿಯವ್ರ ಮೂಲಕ, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಮೂಲಕ, ಮುಂದೆ ಇಂಥ ಕೆಟ್ಟ ಕಾಲ ತಂದ್ಕೋಬೇಡಿ, ಮಿತವಾಗಿ ಬಟ್ಟೆ ಹಾಕ್ಕೊಳ್ಳಿ, ಹಿತವಾಗಿ ಮನೆಗಳನ್ನು ಕಟ್ಕೊಳ್ಳಿ ಅಂತ ಹೇಳಿ. ಆದರೆ ರಾಜಕೀಯದ ದುರ್ದೈವವೋ, ಚಿಂತಕರ ಕೊರತೆಯೋ, ಅಥವಾ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸೋತಿದ್ದೀವಿ ನಾವು, ಅಥವಾ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ಸೋತಿದ್ದೀವಿ. ಏನು ಅಗತ್ಯ ಇದೆಯೋ, ಹತ್ತಿ ಬಟ್ಟೆ ಅಗತ್ಯ ಇದೆ, ಹತ್ತಿ ಬಟ್ಟೆ ಅಗತ್ಯ, ರೇಷ್ಮೆ ಬಟ್ಟೆನೂ ಅಗತ್ಯ ಅಂತ ಇಟ್ಕೊಳ್ಳಿ. ಏನೋ ನೀವು ಹಾಕಲ್ಲ ರೀ, ನಿಮಗೆ ಬೇಡ ಅಂದ್ರೆ ನಾವು ಹಾಕ್ಬಾರ್ದ ಅಂತ ಪ್ರಶ್ನೆ ಕೇಳಿದ್ರೆ ಅನಿವಾರ್ಯ, ರೇಷ್ಮೆ ಬಟ್ಟೆ ಹಾಕ್ಕೊಳ್ಳಿ. ಆದರೆ ಕೃತಕ ನೂಲುಗಳನ್ನು ತಯಾರು ಮಾಡಿ ಪರಿಸರವನ್ನು ಹಾಳು ಮಾಡಿ ಇನ್ನು ಅದನ್ನು ಧರಿಸ್ತಾ ಇರ್ತಕ್ಕಂಥ ಆ ಕೃತಕ ನೂಲಿನ ಬಟ್ಟೆ ಧರಿಸಿದ್ರೆ ಆರೋಗ್ಯಕ್ಕೆ ತೊಂದರೆ ಆಗೇ ಆಗುತ್ತೆ, ಯಾರಿಗೂ ಬಿಡಲ್ಲ. ಚರ್ಮದ ತೊಂದರೆಗಳು, ಬೇರೆ ಬೇರೆ ತೊಂದರೆಗಳು, ಯಾಕೆ ಚರ್ಮನೂ ಕೂಡ ಉಸಿರಾಟ ಮಾಡುತ್ತೆ. ನಾವು ಅದಕ್ಕೆ ಸಂಪೂರ್ಣವಾಗಿ ಹಾಕ್ಬಿಟ್ರೆ ಆ ಚಳಿಗಾಲದಲ್ಲಿ ತುಂಬಾ ಚಳಿ ಇದ್ದಲ್ಲ ಮತ್ ಬೇರೆ, ಆದ್ರೆ ಶೆಕೆ ಬರ್ತಿರುತ್ತೆ, ಬೆವರು ಸುರಿತಾ ಇರುತ್ತೆ. ಅಂಥದ್ರಲ್ಲಿ ನೀವು ತಾಯಂದ್ರು ನೈಲಾನ್ ಸೀರೆ ಉಟ್ಕೊಂಡು ನೀವು ಆಮೇಲೆ ಬೇರೆ ಬೇರೆ ಕೃತಕ ನೂಲಿಂದ ಬಟ್ಟೆ ಹಾಕೊಂಡು ಮದುವೆಗಳಿಗೆ ಹೋದ್ರೆ ನಿಮ್ ಗತಿ ಏನಾಗುತ್ತೆ? ಅಲ್ಲಿ ಸುಖವಾಗಿರಕ್ಕೆ ಆಗತ್ತಾ? ಎಷ್ಟು ಹಿಂಸೆ ಅನುಭವಿಸ್ತೀರ? ಇದನ್ನ ನಾವು ಮೊದಲು ದೊಡ್ಡವರು ಚಿಂತನೆ ಮಾಡಿದ್ರೆ, ವಯಸ್ಕರ ಚಿಂತನೆ ಮಾಡಿದ್ರೆ, ಪೇರೆಂಟ್ಸ್ ಚಿಂತನೆ ಮಾಡಿದ್ರೆ ಮಕ್ಕಳಿಗೆ ಅದನ್ನ ಕಲಿಸ್ತೀರ. ನಿಮ್ಗೆ ಇದ್ರ ಬಗ್ಗೆ ಚಿಂತನೆನೇ ಬರದೆ ಹೋದ್ರೆ ಮಕ್ಕಳಿಗೆ ನೀನು ಹೇಳ್ಕೊಡೋದೇನು ಬಂತು? ಯಾಕೆ ನಮ್ದು ಒಳ್ಳೆ ಸಂಸ್ಕೃತಿ ಆಗ್ತಾ ಇಲ್ಲ? ಜಪಾನಿಯರ ಸಂಸ್ಕೃತಿ ತುಂಬಾ ಚೆನ್ನಾಗಿದೆ, ಅವರು ಹಳೆ ಕಾಲದ್ದನ್ನು ಉಳಿಸ್ಕೊಂಡಿದ್ದಾರೆ, ತಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ನಾವು ಉಳಿಸ್ಕೊಂಡಿಲ್ಲ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ, ಒಂದು ಸುಲಭವಾದ ಉತ್ತರ ಇಟ್ಕೊಂಡಿವಿ, ಕಾಲ ಕೆಟ್ಟೋಯ್ತು. ಕಾಲ ಕೆಟ್ಟಿಲ್ಲ. ಕಾಲ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಭೂಮಿ, ಅದೇ ನೀರು, ಅವೆಲ್ಲ ಕೆಟ್ಟಿಲ್ಲ. ನಾವು ಕೆಟ್ಟಿದ್ದೀವಿ. ನಮ್ಮ ಚಿಂತನೆ, ನಮ್ಮ ವಿಚಾರ ಮಾಡೋ ರೀತಿ ಕೆಟ್ಟಿದೆ. ಅಂದ್ರೆ ಇನ್ನೊಬ್ಬರನ್ನ ಕಾಪಿ ಮಾಡಕ್ ಹೋದ್ವಿ. ಬ್ರಿಟಿಷರು ಹೋದ್ರೂ ಕೂಡ ಬ್ರಿಟಿಷತ್ವ ನಮ್ಮಲ್ಲಿ ಬಹಳ ಉಳ್ಕೊಂತು. ಅವರು ಎಷ್ಟೋ ಬಿಟ್ಕೊಟ್ರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೋಡಿ. ನಾವು ಅವ್ರದನ್ನ ಕಲ್ತ್ಕೊಳಕ್ ಹೋಗಿ ಇವಾಗ ಎಡಬಿಡಂಗಿಗಳಾಗೋಗ್ಬಿಟ್ವಿ. ಅಂದ್ರೆ ನಮ್ಮ ಸಂಸ್ಕೃತಿನೂ ಸರಿಯಾಗಿ ಪಾಲಿಸೋದು ಕಲೀಲಿಲ್ಲ, ಅವ್ರದನ್ನು ಸರಿಯಾಗಿ ಕಲೀಲಿಲ್ಲ. ಯಾವುದು ಬೇಡವೋ ಅದನ್ನ ಕಲ್ತ್ಕೊಂಡ್ವಿ. ಅವರಲ್ಲಿ ಸಮಯ ಪಾಲನೆ, ಶಿಸ್ತು, ದುಡಿಮೆ ಪ್ರವೃತ್ತಿ, ವ್ಯಾಪಾರದಲ್ಲಿ ಪ್ರಾಮಾಣಿಕತೆ, ಇಂಥದ್ದನ್ನೆಲ್ಲ ನಾವು ಕಲಿಬೋದಾಗಿತ್ತು. ಹಾಗಾದ್ರೆ ನಮ್ಮಲ್ಲಿ ಕಲ್ತೇ ಇಲ್ವಾ? ಕಲ್ತಿದ್ದಾರೆ. ಆದರೆ ಪರ್ಸೆಂಟೇಜ್ ಏನಿದೆಯಲ್ಲ, ಒಳ್ಳೇದಕ್ಕಿಂತ ಹೆಚ್ಚು ಕೆಟ್ಟದ್ದನ್ನ ರೂಢಿಸ್ಕೊಂಡ್ಬಿಟ್ಟಿದ್ದೀವಿ. ಇಷ್ಟೆಲ್ಲ ಆರೋಗ್ಯನೂ ಕೆಟ್ಟಿದೆ, ಪರಿಸರ ಕೆಟ್ಟಿದೆ. ಆ ಫ್ಯಾಕ್ಟ್ರಿ, ಹರಿಹರದ ಫ್ಯಾಕ್ಟ್ರಿ ಮುಚ್ಚಬೇಕು ಅಂತ ಹೇಳಿ ಎಷ್ಟೋ ಜನ ಸ್ಟ್ರೈಕ್ ಮಾಡಿದ್ರು, ಬಹಳ ಸ್ಟ್ರೈಕ್ ಮಾಡಿದ್ರು. ಆದ್ರೆ ಆಗಿಲ್ಲ, ಇದುವರೆಗೂ ಆಗಿಲ್ಲ. ಹೋಗ್ಲಿ, ಅದನ್ನ ಏನಾದ್ರು ಸಂಸ್ಕರಿಸಿ ಆ ನೀರನ್ನು ಶುದ್ಧೀಕರಿಸಿ ಬಿಡ್ಬೋದು. ಆ ಗಾಳಿ ಇವರಿಗೆ ವಾಸನೆ ಬರಲಾರ್ದ ಹಾಗೆ
ದೂರದ ತನಕ ಪೈಪ್ಗಳನ್ನು ಹಾಕಿ ಅದನ್ನ ಎಲ್ಲಾದ್ರೂ ಬೇರೆ ಕಡೆ ತುಂಬಾ ಎತ್ತರಕ್ಕೆ ತಗೊಂಡೋಗ್ಬಿಟ್ರೆ ಅಲ್ಲೂ ಪರಿಸರಕ್ಕೆ ಹಾನಿನೇ, ಓಝೋನ್ ಲೇಯರ್ ಹಾಳಾಗತ್ತೆ ಅದರಿಂದ. ಆದ್ರೆ ಮತ್ತೆ ಏನ್ ಮಾಡೋದು, ತಾತ್ಕಾಲಿಕವಾಗಿ ಜನರಿಗೆ ತೊಂದರೆ ಆಗದಿದ್ರೆ ಎಷ್ಟೋ ಅನುಕೂಲ. ಹೀಗೆ ನಾವು ನಮ್ಮ ಪ್ರಗತಿಯನ್ನ ಅದನ್ನ ಹೆಚ್ಚಾಗಿ ಸಂವೇದನಾಶೀಲರಾಗಿ ಇತರೆ ಪ್ರಾಣಿಗಳಿಗೆ, ಇತರೆ ಜನರಿಗೆ, ನಾಗರಿಕರು ಪಾಪ ಬಡವರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ, ಅವ್ರಿಗೆ ಬೇರೆ ಕಡೆ ಹೋಗಿ ಮನೆ ಕಟ್ಕೊಳಕ್ ಆಗಲ್ಲ, ಅಲ್ಲೇ ಜಾಗ ಇರುತ್ತೆ, ಮತ್ತೆ ಅಲ್ಲಿ ಕೆಲಸ ಮಾಡ್ತಾರೆ, ಅನಿವಾರ್ಯವಾಗಿ ದುಡಿಬೇಕಾಗ್ತದೆ, ಅನಿವಾರ್ಯವಾಗಿ ದುಡಿಬೇಕಾಗ್ತದೆ. ಮತ್ತೆ ಅಂಥವ್ರಿಗೆ ಆರೋಗ್ಯ ಕೊಡೋದು ಯಾರ ಜವಾಬ್ದಾರಿ? ಅದು ಸರ್ಕಾರದ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ದೊಡ್ಡವರ ಜವಾಬ್ದಾರಿ ಅಲ್ವಾ? ಆದ್ರಿಂದ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ಕೋಬೇಕು. ಪೇಪರ್ ಫ್ಯಾಕ್ಟ್ರಿ ಇದೆಯಲ್ಲ ದಾಂಡೇಲಿಯಲ್ಲಿ, ಬೆಳಿಗ್ಗೆ ಹೊತ್ತು ಆ ಹೊಗೆ ಬಿಡ್ತಾರೆ, ಅದು ಆ ಭಾಗದಲ್ಲಿ ಸುಮಾರು 10, 15, 20 ಕಿಲೋಮೀಟರ್ವರೆಗೆ ಬರುತ್ತೆ, ವಾಸನೆ ಬರ್ತಾ ಇರುತ್ತೆ. ಇನ್ನು ಅಲ್ಲಂತೂ ಬಿಡಿ, ಅಲ್ಲೂ ಅಷ್ಟೇ ಗೊತ್ತಾಗ್ಬಿಡುತ್ತೆ. ಆದರೆ ಅದನ್ನ ಅವಾಯ್ಡ್ ಮಾಡ್ಬೋದು, ಅದನ್ನ ಪರಿಷ್ಕರಣೆ ಮಾಡ್ಬೋದು, ಬದಲಾಯಿಸ್ಬೋದು. ಈ ರೀತಿ ಅಂದ್ರೆ ಅವ್ರಿಗೇನು, ಯಾಕೆ ಅದನ್ನ ಅಳವಡಿಸ್ಕೊಂಡಿಲ್ಲ ಅಂದ್ರೆ ದುಡ್ಡು ಹೆಚ್ಚು ಖರ್ಚಾಗುತ್ತೆ, ಅದಕ್ಕೋಸ್ಕರ ಅಳವಡಿಸ್ಕೊಂಡಿಲ್ಲ. ಅಂದ್ರೆ ಜನರಿಗೆ ಏನಾರು ಆಗ್ಲಿ, ನಾವು ಹಣವಂತರಾಗಬೇಕು, ನಮ್ಮ ಸಂಸ್ಥೆ ಹಣ ಗಳಿಸ್ಬೇಕು, ಜನಕ್ಕೆ ತೊಂದರೆ ಆದ್ರೂ ಏನ್ ಪರವಾಗಿಲ್ಲ ಅನ್ನೋ ಈ ಮೆಂಟ್ಯಾಲಿಟಿ ಏನ್ ಬಂತಲ್ಲ, ಇದು ಆಮೇಲೆ ಅವ್ರಿಗೂ ಒಳ್ಳೇದಾಗಲ್ಲ. ಆ ರೀತಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಪರಿಸರವನ್ನ ಕೆಡಿಸಿ ಹಣವನ್ನ ಗಳಿಸಿದವ್ರಿಗೆ ಒಳ್ಳೇದಾಗತ್ತಾ? ಖಂಡಿತ ಆಗಲ್ಲ. ಅಂತವ್ರು ದೊಡ್ಡ ದೊಡ್ಡ ಕಾಯಿಲೆ ಬಂದು ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗಿ ಅವರು ಜೀವನನು ಭಯಾನಕವಾಗಿ ಮುಕ್ತಾಯ ಆಗತ್ತೆ. ಮುಂದೆ ಎಂಥ ಕೆಟ್ಟ ಜನ್ಮ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಎಂಥ ಕೆಟ್ಟ ಜನ್ಮ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ನಮ್ಮ ಜೀವನ, ನಮ್ಮ ಬದುಕು ಇನ್ನೊಬ್ಬರಿಗೆ ತೊಂದರೆ ಕೊಡೋ ಹಾಗೆ ಆಗ್ಬಾರ್ದು. ಸಾಧ್ಯವಾದಷ್ಟು ಮಟ್ಟಿಗೆ ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡಕ್ ಪ್ರಯತ್ನ ಮಾಡ್ಬೇಕು. ಸಾಮಾನ್ಯ ಜನರಿಗೆ ತತ್ವ ಹೇಳ್ಕೊಡ್ತಾರೆ, ಪ್ರಚಾರ ಮಾಡ್ತಾರೆ, ಪುಸ್ತಕದಲ್ಲಿ, ರೇಡಿಯೋದಲ್ಲಿ, ಟಿವಿನಲ್ಲಿ ಇದನ್ನೆಲ್ಲ ಹೇಳ್ಕೊಡಕ್ ಪ್ರಯತ್ನ ಮಾಡ್ತಾರೆ. ದೊಡ್ಡವರು, ಹಣವಂತರು, ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲ್ಲ. ಆದ್ರಿಂದ ಒಬ್ಬ 1000 ಜನ ಚೆನ್ನಾಗಿದ್ಕೊಂಡು, 1000 ಜನ ಒಳ್ಳೆ ಮಾರ್ಗದಲ್ಲಿದ್ದು, ಶಾಂತಿ ಮಾರ್ಗದಲ್ಲಿದ್ದು, ಒಬ್ಬ ಕೆಡಿಸ್ಬಿಟ್ರೆ ನಾವು 1000 ಜನ ಉಳಿಸಿದ್ದು, ಅವ್ರು ಒಳ್ಳೆ ಪರಿಸರ ನಿರ್ಮಾಣ ಮಾಡಿದ್ದು ಎಲ್ಲವೂ ಹೊರಟೋಗ್ಬಿಡುತ್ತೆ. ಮರಗಿಡ ಬೆಳೆಸಿರ್ತಾರೆ, ರಸ್ತೆ ಮಾಡಕ್ಕೆ ಅಂತ ಹೋಗ್ಬಿಟ್ಟು 1000 ಗಿಡ ಕಡದ್ ಚೆಲ್ಬಿಟ್ರೆ ಅದನ್ನ ಕಾಂಟ್ರಾಕ್ಟ್ರಿಗೆ ಕೊಟ್ಟಿರ್ತಾರೆ, ಅದನ್ನ ಕುಯ್ದು ಮಾರಾಟ ಮಾಡಿ ಅದರಲ್ಲೂ ದುಡ್ಡು ಮಾಡ್ಕೊಂತಾನೆ. ಅದ್ರ ಬದಲು ಆ ಮರಗಳನ್ನ ಶಿಫ್ಟ್ ಮಾಡ್ಬೋದು. ಅದನ್ನ ಇವಾಗ ತಂತ್ರಜ್ಞಾನ ಬಂದಿದೆ, ಆ ಮರಗಳನ್ನ ಉಳಿಸ್ಕೋಬಹುದು. ಯಾಕಂದ್ರೆ ಒಂದು ಮರ ಬೆಳೆಸಕ್ಕೆ 50 ವರ್ಷ ಬೇಕು ಚೆನ್ನಾಗಿ ಬೆಳೆಯಕ್ಕೆ, ಕನಿಷ್ಠ ಪಕ್ಷ 25 ವರ್ಷ ಬೇಕು, 10 ವರ್ಷನಾದ್ರೂ ಬೇಕೇ ಬೇಕು. ಅದು ಕಡಿಯೋದಕ್ಕೆ ಇವತ್ತು 10 ನಿಮಿಷ ಸಾಕು, ಅರ್ಧ ಗಂಟೆಯಲ್ಲಿ ವಿಲೇವಾರಿನೂ ಮಾಡ್ಬಿಡ್ತೀರ 100 ಗಿಡನ. ಅದ ಪ್ರಯೋಜನ ಏನು? ಆದ್ರಿಂದ ಈ ನಿಟ್ಟಿನಲ್ಲಿ ನಾವು ಕೆಲವರಾದರೂ ವಿಚಾರ ಮಾಡ್ತಾ ಮಾಡ್ತಾ ಮಕ್ಕಳಿಗೆ, ಯುವಕರಿಗೆ ಇದನ್ನ ಕಲಿಸ್ಬೇಕು. ಅದೇ ನಾನು ಇಷ್ಟೆಲ್ಲ ವಿಚಾರ ಯಾಕೆ ಬಂತಂದ್ರೆ, ಶಶಾಂಕನ್ಗೆ ಹೇಳ್ಕೊಂತ ಬಂದೆ, ಆ ಲೈಟ್ ಆಫ್ ಮಾಡ್ಬೇಕಪ್ಪ, ನಮ್ದು ಮೆಟ್ಲು ಇಳಿದು ಬಿಡ್ತೀವಿ, ಈ ಲೈಟ್ಗಳು ನೀವೆಲ್ಲ ಇಳಿದು ಬರ್ತಿರ್ತೀರ, ಅವನ್ನ ಆಫ್ ಮಾಡೋ ಅಗತ್ಯ ಇಲ್ಲ, ಆಮೇಲೆ ಆಫ್ ಮಾಡ್ಕೊಳ್ಳೋಣ ಪ್ರಾರ್ಥನೆ ಆದ್ಮೇಲೆ. ಆದ್ರೆ ನಮ್ಮ ಮೇಲಿಂದ ಏನ್ ಬರ್ತೀವಲ್ಲ, ಮೇಲಿನ ಅಂತಸ್ತಿನ ಬರುವಾಗ ಅಲ್ಲಿ ಯಾವುದನ್ನು ಲೈಟ್ ಉಳಿಸ್ಬಾರ್ದು, ಎಲ್ಲವನ್ನೂ ಆಫ್ ಮಾಡಿ ಬರ್ಬೇಕು. ಈ ರೀತಿ ನೀವು ಕೂಡ ಅಷ್ಟೇ, ರಾತ್ರಿ ಹೊತ್ತು ಅಗತ್ಯ ಇಲ್ಲದಿದ್ದರೆ ಲೈಟ್ ಹಾಕೋಬೇಡಿ. ಆಮೇಲೆ ಈಚೆಗೆ ಬರುವಾಗ ಲೈಟನ್ನು ಆಫ್ ಮಾಡಿ, ಫ್ಯಾನ್ ಆಫ್ ಮಾಡಿ ಬನ್ನಿ, ಲಾಕ್ ಮಾಡ್ಕೊಂಡು ಬನ್ನಿ ಹೊರಗಡೆ ಹೋಗುವಾಗ. ಕೆಲವರು ಎಲ್ಲ ಒಬ್ಬೊಬ್ರು ಆ ರೂಮಲ್ಲಿ ಹಾಗೆ ಲೈಟು ಇರುತ್ತೆ, ಫ್ಯಾನು ಇರುತ್ತೆ, ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಬೇರೆಯವ್ರಿಗೆ ಆಫ್ ಮಾಡೋಕ್ಕೂ ಆಗಲ್ಲ. ಈ ಒಂದು ಸಿವಿಕ್ ಸೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಪೌರ ಪ್ರಜ್ಞೆ, ಇದನ್ನ ನಾವೆಲ್ಲರೂ ಬೆಳೆಸ್ಕೊಳ್ಬೇಕು. ಎಲ್ಲಿ ಸಿಕ್ಕಲ್ಲಿ ಪ್ಲಾಸ್ಟಿಕ್ ಹಾಕಬಾರ್ದು, ಸಿಕ್ಕಲ್ಲಿ ಒಗಿಬಾರ್ದು,
ಇದನ್ನೆಲ್ಲ ನಾವು ಕಲ್ತ್ಕೊಂಡ್ರೆ ಪರಿಸರ ಸ್ವಚ್ಛ ಇರ್ತದೆ, ಬೇರೆಯವ್ರಿಗೂ ಅನುಕೂಲ, ನಮಗೂ ಕೂಡ ಪರಮಾತ್ಮನ ಕೃಪೆ ಸಿಗತ್ತೆ, ನಮಗೆ ಆರೋಗ್ಯ ಸಿಗತ್ತೆ. ಇದನ್ನ ಪ್ರತಿಯೊಬ್ಬರು ಕಲಿಯೋದಕ್ಕೆ ಪ್ರಯತ್ನ ಪಡಿ. ಈಗ ಎಷ್ಟೋ ಜನ ಕಲ್ತಿದ್ದೀರಾ, ಇನ್ನೂ ಅದನ್ನ ವಿಸ್ತರಣೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಕೊಡಿ, ಅದನ್ನು ಕಲಿಸಿ. ಅದು ಕಲಿಸೋದೇ ನಮ್ಮ ಕರ್ತವ್ಯ, ಅದನ್ನು ಎಲ್ಲರೂ ಭಾವಿಸ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.